ನಮ್ಮ ಧರ್ಮಗ್ರಂಥ ಹಾಗೂ ವಿಶ್ವದ ಧರ್ಮಗ್ರಂಥವಾಗಬಲ್ಲ ಅರ್ಹತೆಯನ್ನು ಪಡೆದಿರುವ ಶ್ರೀ ಭಗವದ್ಗೀತೆ ಐನ್ಸ್ಟೈನ್ರಂತಹ ವಿಜ್ಞಾನಿಗಳು ತಮ್ಮ ಎಲ್ಲ ಸಂಶೋಧನೆಗಳಿಗೂ ಮೂಲ ಭಗವದ್ಗೀತೆ ಎಂದು ಹೇಳಿದ್ದರು. ನನ್ನ ಸಂಶೋಧನೆಗೆ ಮೂಲ ಪ್ರೇರಣೆ ಭಗವದ್ಗೀತೆ ಎಂದು ಹೇಳಿದ್ದರು. ಇಂತಹ ಭಗವದ್ಗೀತೆಯನ್ನು ಗೋವಾದಲ್ಲಿರುವ ನಮ್ಮ ಹವ್ಯಕ ಸಮಾಜ ಅಭಿಯಾನದ ಮೂಲಕ ಕಲಿಸುತ್ತಿರುವುದು ಸಂತಸದ ಸಂಗತಿ ಎಂದು ಉಪನ್ಯಾಸಕರಾದ ಮಹಾಬಲ ಭಟ್ ನುಡಿದರು. ಶ್ರೀ ಲಲಿತಾ ಭಜನಾ ಮಂಡಳಿ ಗೋವಾ ಮಹಿಳೆಯರಿಂದ ಗೋವಾದ ಪಣಜಿ ಸಮೀಪದ ತಾಲಿಗಾಂವ್ನ ಶ್ರೀ ಸಾತೇರಿ ದೇವಸ್ಥಾನದ ಸಭಾಗೃಹದಲ್ಲಿ ಆಯೋಜಿಸಿದ್ದ ಶ್ರೀ ಭಗವದ್ಗೀತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರು ಮಾತನಾಡುತ್ತಿದ್ದರು. ಹಾಗೆ ಈ ಗೋವಾದಲ್ಲಿ ಕೂಡ ನೀವು ಈ ಭಗವದ್ಗೀತೆಯ ಒಂದು ಮಹತ್ವವನ್ನು ಸಾರುವಂತಹ ಈ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಈ ಕಾರ್ಯಕ್ರಮ ಇನ್ನೂ ದೊಡ್ಡದಾಗಿ ಬೆಳೆಯಲಿ, ಪ್ರತಿ ವರ್ಷ ಇನ್ನೂ ಹೆಚ್ಚಿನ ಜನರನ್ನು ಒಳಗೊಳ್ಳುವಂತಹ ಒಂದು ಕಾರ್ಯಕ್ರಮ ಇದಾಗಿ ಈ ಸಲ ಗೋವಾದಲ್ಲಿ ಸಂಸ್ಕೃತ ಭಾರತಿ ಎನ್ನುವಂತಹ ಸಂಸ್ಥೆ ಸಂಪೂರ್ಣ ಗೋವಾದಲ್ಲಿ ಒಂದು ಅಭಿಯಾನವನ್ನು ನಡೆಸಿತ್ತು. ಸುಮಾರು ಒಂದು 25,000 ಶಾಲಾ ಮಕ್ಕಳಿಗೆ ಈ ಸಲ ಭಗವದ್ಗೀತೆಯ 12 ಮತ್ತು 15ನೇ ಅಧ್ಯಾಯವನ್ನು ಕಲಿಸಲಾಗಿತ್ತು. ನಿನ್ನೆ ಪಣಜಿಯಲ್ಲಿ ಇಂಡೋರ್ ಸ್ಟೇಡಿಯಂನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು. 5,500 ಹುಡುಗರು ಸೇರಿ ಇಲ್ಲಿ ಭಗವದ್ಗೀತೆಯ ಪಠಣವನ್ನು ಮಾಡಿ ಇಂತಹ ಒಂದು ಜಾಗೃತಿಯನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ತುಂಬ ನಾವೆಲ್ಲ ಗೌರವಿಸಬೇಕಾದಂತಹ ಒಂದು ಗ್ರಂಥ ನಮ್ಮ ಧರ್ಮಗ್ರಂಥವೂ ಹೋಗಬೇಕು. ಕೇವಲ ನಮ್ಮ ಧರ್ಮಗ್ರಂಥ ಅಲ್ಲ, ವಿಶ್ವದ ಧರ್ಮಗ್ರಂಥ ಆಗುವಂತಹ ಒಂದು ಅರ್ಹತೆಯನ್ನು ಪಡೆದಿರುವಂತಹ ಗ್ರಂಥ ಭಗವದ್ಗೀತೆ. ಐನ್ಸ್ಟೈನ್ ಅಂತ ಒಬ್ಬ ವಿಜ್ಞಾನಿಯ ಹೆಸರನ್ನು ಕೇಳಬಹುದು. ಅವರು ತುಂಬ ಉದ್ಘೋಷಣೆಯನ್ನು ಮಾಡಿದರು, ನನ್ನ ಎಲ್ಲ ಸಂಶೋಧನೆಗಳಿಗೆ ಮೂಲ ಪ್ರೇರಣೆ ಭಗವದ್ಗೀತೆ ಅಂತ. ಅವರ ಲೈಬ್ರರಿಯಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಭಾಷಾಂತರಗೊಂಡಂತಹ ಭಗವದ್ಗೀತೆಗಳಿದ್ದು ನಾವು ಒಬ್ಬ ಭಾರತೀಯ ಹೋದಾಗ ಕೇಳಿದ್ರಂತೆ ಭಗವದ್ಗೀತೆ ಓದಿದೆಯಾ, ಭಗವದ್ಗೀತೆಯಲ್ಲಿಯೇ ಕೇಳಿದ್ರು ಭಾರತೀಯ, ಆಗ ಅವನಿಗೆ ಬೈ ಕಳಿಸಿದ್ರಂತೆ. ಗೌರವಾರ್ಪಣೆ ಸ್ವೀಕರಿಸಿದ ಹಿರಿಯ ಪುರೋಹಿತರಾದ ಕೃಷ್ಣ ಭಟ್ ಮಾತನಾಡಿ, ಶ್ರೀ ಲಲಿತಾ ಭಜನಾ ಮಂಡಳಿ ಗೋವಾದಲ್ಲಿ ಭಗವದ್ಗೀತೆ ಹಾಗೂ ವಿವಿಧ ಸ್ತೋತ್ರ ಮತ್ತು ಭಜನೆಯನ್ನು ಆನ್ಲೈನ್ ಮೂಲಕ ಕಲಿಸಿ ಧಾರ್ಮಿಕತೆಯನ್ನು ಬೆಳೆಸುತ್ತಿರುವುದು ಹೆಮ್ಮೆಯ ಸಂಗತಿ. ಮುಂಬರುವ ದಿನಗಳಲ್ಲಿಯೂ ಕೂಡ ಈ ಭಜನಾ ಮಂಡಳಿ ಇನ್ನೂ ಭಗವಂತನ ಸೇವಾ ಕಾರ್ಯಗಳನ್ನು ಈ ಮೂಲಕ ಮುಂದುವರಿಸಿಕೊಂಡು ಹೋಗುವಂತಾಗಲಿ ಎಂದರು. ಗೋವಾದಲ್ಲಿ ಕಳೆದ ಸುಮಾರು 3 ದಶಕಗಳಿಂದ ಪುರೋಹಿತರಾಗಿ ಸೇವೆ ಸಲ್ಲಿಸುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಕೃಷ್ಣ ಭಟ್ ಹಾಗೂ ಗೋದಾವರಿ ಭಟ್ ದಂಪತಿಗಳನ್ನು ಶ್ರೀ ಲಲಿತಾ ಭಜನಾ ಮಂಡಳಿ ವತಿಯಿಂದ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಭಗವದ್ಗೀತೆ, ಶಂಕರ ಸ್ತೋತ್ರ, ಅಚ್ಯುತಾಷ್ಟಕ, ಕಾಲಭೈರವಾಷ್ಟಕ, ಮೀನಾಕ್ಷಿ ಸ್ತೋತ್ರ ಪಠನೆ ಮಾಡಲಾಯಿತು. ರಾಜೇಶ್ವರಿ ಭಟ್ ಮತ್ತು ವಾಣಿಶ್ರೀ ಭಟ್ ರವರು ಕಾರ್ಯಕ್ರಮ ನಡೆಸಿಕೊಟ್ಟರು. ಪುರೋಹಿತರಾದ ಶ್ರೀ ರಾಮಚಂದ್ರ ಭಟ್ ಹಾಗೂ ವಾಣಿಶ್ರೀ ಭಟ್ ಈ ಕಾರ್ಯಕ್ರಮ ಆಯೋಜಿಸಿದ್ದರು. ಶ್ರೀ ಲಲಿತಾ ಭಜನಾ ಮಂಡಳಿ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕೃಷ್ಣ ಭಟ್ರು ಎಲ್ಲರಿಗೂ ಪರಿಚಯ. 1997ನೇ ಇಸ್ವಿ ಆಗಸ್ಟ್ 29ರಂದು ನಮ್ಮ ಈ ಗೋವಾ ರಾಜ್ಯಕ್ಕೆ ಬಂದು ಈ ಜೀವನವನ್ನು ಪ್ರಾರಂಭಿಸಿದರು. ಕಷ್ಟ, ಸುಖ, ನೋವು, ನಲಿವುಗಳ ಜೀವನವನ್ನು ಸಾಗಿಸ್ತಾ ಇಲ್ಲಿಯವರೆಗೆ ಬಂದು ನಮ್ಮೊಂದಿಗೆ ಇಲ್ಲಿ ಕುಳಿತುಕೊಂಡಿದ್ದಾರೆ. ಸದಾ ಹಸನ್ಮುಖಿ, ಹಾಗೆ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಅವರು ಕಾಣುವಂಥವರು. ಸಣ್ಣ ಮಕ್ಕಳೇ ಆಗಲಿ ದೊಡ್ಡವರಾಗಲಿ ಯಾರೇ ಆಗಲಿ ಅವರಿಗೆ ಭೇದ ಭಾವ ಯಾವುದೂ ಇಲ್ಲ. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಇವರು ಮಾತನಾಡಿಸ್ತಾರೆ, ಅದು ಸಹೃದಯರು. ಹಾಗೆ ನಮ್ಮ ಕೃಷ್ಣ ಭಟ್ಟರು 70ರ ವಯಸ್ಸಿನವರು. ಈ ಇಳಿ ವಯಸ್ಸಿನಲ್ಲಿಯೂ ಸಹ ಅವರು 20ರ ಯುವಕನಂತೆ ಎಲ್ಲಾ ಕೆಲಸಗಳಲ್ಲಿ ಭಾಗಿಯಾಗ್ತಾರೆ, ಓಡಾಡ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅವರು ಎಲ್ಲರಿಗಿಂತ ಹೆಚ್ಚು ಓಡಾಡ್ತಾರೆ. ಹಾಗಾಗಿ ಅವರನ್ನ ನಾವು 20ರ ಯುವಕ ಅಂತಾನೆ ಕರೆಯಲಾಗುತ್ತದೆ. ಮತ್ತು ನಮ್ಮ ಗೋದಾವರಿ ಅತ್ತೆಯವರು, ಇವರು ಕೂಡ ಯಾರಿಗೆ ಏನು ಕಡಿಮೆ ಇಲ್ಲ. ಇವರಿಗೆ 60ರ ವಯಸ್ಸು. 60ರ ಈ ವಯಸ್ಸಿನಲ್ಲೂ ಕೂಡ ನಾವೆಲ್ಲ 30-35ರವರು, ಆದ್ರೆ ಇವರು ಮಾತ್ರ 60ನೇ ವಯಸ್ಸಿನಲ್ಲಿ ಕೂಡ ನಮಗೆಲ್ಲರಿಗೂ ಪೈಪೋಟಿಯನ್ನ ಕೊಡ್ತಾರೆ. ಯಾಕೆಂದ್ರೆ ಯಾವುದೇ ಸ್ತೋತ್ರ ಆಗಲಿ, ಭಜನೆ ಆಗಲಿ, ಯಾವುದೇ ಒಂದು ಕಾಂಪಿಟೇಷನ್ ಆಗಲಿ, ಎಲ್ಲದರಲ್ಲಿ ಅವರು ಸರಿ. ಪ್ರತಿ ಒಂದು ಕ್ಲಾಸ್ನಲ್ಲಿಯೂ ಕೂಡ ಅವರು ತುಂಬಾ ಉತ್ಸುಕರಾಗಿ ಹಾಗೂ ಹುಮ್ಮಸ್ಸಿನಿಂದ
ಕುಳಿತುಕೊಂಡು ನಮ್ಮೆಲ್ಲರಂತೆ ಅವರು ಕೂಡ ಮಕ್ಕಳಂತೆ ಅವರು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ. ಕಲಿಕೆಯಲ್ಲಿ ಮೇಲುಗೈ, ರಾಗ ಸ್ಪಷ್ಟತೆ, ನಿಷ್ಠೆ, ಪ್ರೀತಿ ಎಲ್ಲದರಲ್ಲಿಯೂ ಅವರು ಮುಂದು. ನಮ್ಮ ಮಂಡಳಿಯಲ್ಲಿ ಇವರು ಹಿರಿಯರು, ಆದರೂ ಕೂಡ ನಮಗೆಲ್ಲರಿಗೂ ಇವರು ಪ್ರೀತಿ ಪಾತ್ರರು. ಹಾಗೆ ನಮ್ಮ ಹಿರಿಯ ಸದಸ್ಯರಾದವರಾದ್ದರಿಂದ ಇವರಿಗೆ ನಮ್ಮ ಒಂದು ಸಣ್ಣ ಕಿರುಕಾಣಿಕೆಯನ್ನು ನೀಡಿ ಗೌರವಾರ್ಪಣೆಯನ್ನ ನಮ್ಮ ತಂಡದ ಕಡೆಯಿಂದ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಮಹಾಲಕ್ಷ್ಮಿಯನ್ನ, ಜಗಜ್ಜನನಿಯನ್ನ ನಾವಿಂದು ಪ್ರಾರ್ಥಿಸುತ್ತಾ ಮೀನಾಕ್ಷಿ ಪಂಚರತ್ನವನ್ನ ಪಡಿಸಿದ್ದೇವೆ. ಮುಂದೆ ಮಹಾಶಕ್ತಿಯಾದಂತಹ ಲಲಿತೆಯನ್ನ ಪಂಚರತ್ನಗಳಿಂದ ನಾವು ಸ್ತೋತ್ರವನ್ನು ಮಾಡಿದಂತಹ ಈ ಒಂದು ಲಲಿತಾ ಪಂಚರತ್ನ ಸ್ತೋತ್ರ ಈಗ ಎಲ್ಲರಿಗೆ रक्तांगुली
ಸ್ವಾಮಿ.